ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ಹೆಲ್ತಿಗೆ ತುಂಬಾ ಬೆನಿಫಿಟ್ ಆಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಮ್ಮರ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆದಂತಹ ಈ ಮಿಲ್ಕ್ ಶೇಕು, ಹಾಗೆ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ಸ್ ಇರುವಂತಹ ಮಿಲ್ಕ್ ಶೇಕು. ಈ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಈಗ ಇಂಥ ಯೂಸ್ಫುಲ್ ಆದಂಥ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ನೋಡೋಣ. ಒಂದು ಬೌಲ್ನ ತೊಗೊಂಡು ಅಥವಾ ಒಂದು ಚಿಕ್ಕ ಬೌಲ್ನಲ್ಲಿ ಅದಕ್ಕೆ ಬಾದಾಮಿಯನ್ನು ಸೇರಿಸ್ತಾ ಇದ್ದೀನಿ. ಅದೇ ಬೌಲ್ನ ಮೆಜರ್ಮೆಂಟ್ನಲ್ಲಿ ಗೋಡಂಬಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಅದೇ ಬೌಲ್ನ ಮೆಜರ್ಮೆಂಟ್ನಲ್ಲಿ ದ್ರಾಕ್ಷಿಯನ್ನು ಸಹ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನಷ್ಟು ಇದೆ ಇದು. ಈಗ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸಿದ ನಂತರ 7ರಿಂದ 8 ಪಿಸ್ತಾವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ 4 ಅಂಜೂರ ಹತ್ತಿ ಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಇಷ್ಟದಂತೆ ವಾಲ್ನಟ್ಟು ಈ ರೀತಿ ತುಂಬ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಹಸಿ ಖರ್ಜೂರವನ್ನು ತೊಗೊಂಡು ಅದರೊಳಗಡೆ ಇರುವಂತಹ ಸೀಡ್ಸ್ನ ರಿಮೂವ್ ಮಾಡಿ ಸೇರಿಸ್ತಾ ಇದ್ದೀನಿ. ನೋಡಿ, ಸೀಡ್ಸ್ನ ಈ ಥರ ರಿಮೂವ್ ಮಾಡೋಕ್ಕೆ ನಿಮಗೆ ಕಷ್ಟ ಆಯಿತು ಅಂದರೆ ಕೈಯಲ್ಲಿ ರಿಮೂವ್ ಮಾಡ್ಕೊಳ್ಳಿ. ಈ ರೀತಿ ಕಷ್ಟ ಆಯಿತು ಅಂದರೆ ನೀವು ಒಂದು ನೈಫ್ನ ತೊಗೊಂಡು ಮಧ್ಯದಲ್ಲಿ ಸಣ್ಣದಾಗಿ ಒಂಥರ ಕಟ್ ಮಾಡಿದರೆ ಈಸಿಯಾಗಿ ನಿಮಗೆ ಸೀಡ್ಸ್ ಬಿಡುತ್ತೆ. ಈ ರೀತಿಯಾಗಿ ಸೀಡ್ಸ್ನ ರಿಮೂವ್ ಮಾಡಿ 7ರಿಂದ 8 ಖರ್ಜೂರವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ಎಲ್ಲವನ್ನು ಸೇರಿಸಿದ ನಂತರ 15 ನಿಮಿಷ ಬಿಸಿ ಹಾಲಲ್ಲಿ ನೆನೆ ಇಡ್ತಾ ಇದ್ದೀನಿ. ನೀವು ಇಲ್ಲಿ ಬಿಸಿ ಹಾಲು ಬೇಡ ಅಂದರೆ ಬಿಸಿ ನೀರಲ್ಲೂ ಸಹ ನೆನೆ ಇಟ್ಕೊಬೋದು. ಡ್ರೈ ಫ್ರೂಟ್ಸ್ ಏನು ಸೇರಿಸಿದ್ದೀವಲ್ಲ ಅದು ಮುಳುಗುವಷ್ಟು ನಾವು ಬಿಸಿ ಹಾಲನ್ನು ಸೇರಿಸ್ಕೋಬೇಕು. ನೀವು ಬಿಸಿನೀರನ್ನು ಸಹ ಸೇರಿಸ್ಕೊಬೋದು. 15 ನಿಮಿಷ ಇದನ್ನು ನೆನೆಸೋಣ. ಈಗ ನೆನೆಸಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಒಂದು ಜ್ಯೂಸರ್ ಜಾರ್ನಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇದು 15 ನಿಮಿಷ ನೆನೆದ್ರೆ ಬೇಗನೆ ನುಣಗಾಗೋಗುತ್ತೆ. 4 ಸ್ಪೂನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಡಯಟ್ ಮಾಡೋರಾದರೆ ಸಕ್ಕರೆಯನ್ನು ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ನೀವು ಹನಿಯನ್ನು ಸೇರಿಸ್ಕೊಬೋದು. ಆಲ್ರೆಡಿ ಖರ್ಜೂರನ ಸ್ವೀಟ್ ಇರೋದ್ರಿಂದ ಹನಿ ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲನ್ನು ಸೇರಿಸ್ದಲೇ ಗಟ್ಟಿಯಾಗಿ ಇದನ್ನು ಮೊದಲು ರುಬ್ಕೊಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರುಬ್ಬಿದ ನಂತರ ನಾವು ಇದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಬೇಕಾಗುತ್ತೆ. ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ವಾಗಿರುವಂತಹ ಒಂದು ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಈಗ ನಾನು ಅರ್ಧ ಲೀಟ್ರು ಕಾಯಿಸಿ ಆರಿಸಿದಂತಹ ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಫ್ರೆಶ್ ಹಸಿ ಹಾಲನ್ನು ಸಹ ಸೇರಿಸ್ಕೊಬೋದು. ಇಲ್ಲಿ ಕಾಯಿಸಿ ಆರಿಸಿದಂಥ ಹಾಲನ್ನು ಸೇರಿಸಿ ನುಣ್ಣಿಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ನಮಗೆ ರೆಡಿಯಾಗಿದೆ. ಹೆಲ್ತಿಗೆ ತುಂಬಾ ಬೆನಿಫಿಟ್ಸು. ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿಯನ್ನು ಕೊಡ್ತೀರಲ್ವ, ಅದ್ರ ಜೊತೆಗೆ ಈ ಥರ ಮಿಲ್ಕ್ ಶೇಕನ್ನು ಮಾಡಿಕೊಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಸ್ವಲ್ಪ ಐಸ್ ಕ್ಯೂಬನ್ನು ಸೇರಿಸಿ ನಾವು ರುಬ್ಕೊಂಡಂತಹ ಮಿಲ್ಕ್ ಶೇಕನ್ನು ಸಹ ಒಂದು ಗ್ಲಾಸ್ಗೆ ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ಲೈಸಾಗಿ ಕಟ್ ಮಾಡಿ ಸ್ವಲ್ಪ ಬಾದಾಮಿ ಹಾಗೆ ಖರ್ಜೂರವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಮಾಡಿದ್ರೆ ನಮಗೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಅದರಲ್ಲೂ ತುಂಬಾ ಹೆಲ್ದಿಯಾಗಿರುವಂತಹ ಮಿಲ್ಕ್ ಶೇಕು ನಮಗೆ ರೆಡಿಯಾಗೋಗುತ್ತೆ. ಖಂಡಿತ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಇದು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಈಗಲೇ ಟ್ರೈ ಮಾಡಿ. ಬೇಸಿಗೆಯಲ್ಲಿ ತಂಪಾಗಿರಿ. ಹಾಗೆ ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸ್ನ ತಿನ್ನಿಸೋದಕ್ಕೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಸಮ್ಮರಲ್ಲಿ ಈ ರೀತಿ ಒಂದು ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಮೈಂಡ್ ಕೂಡ ರಿಫ್ರೆಶ್ಮೆಂಟ್ ಆಗುತ್ತೆ. ಹಾಗೆ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ ಅಲ್ವಾ. ಹಾಗಿದ್ರೆ ಈ ಮಿಲ್ಕ್ ಶೇಕ್ನ ಇವತ್ತೇ ಟ್ರೈ ಮಾಡಿ. ನೀವು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿತೀರಾ. ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.